ಇಡೀ ಜಗತ್ತೇ 22ನೇ ತಾರೀಕು ರಾಮ ಮಂದಿರ ಅಯೋಧ್ಯೆಯಲ್ಲಿ ಏನು ಉದ್ಘಾಟನೆ ಆಗ್ತಾ ಇದೆ, ಲೋಕಾರ್ಪಣೆ ಆಗ್ತಾ ಇದೆ, ಅದಕ್ಕೋಸ್ಕರ ಕಾತುರದಿಂದ ಕಾಯ್ತಾ ಇದ್ದಾರೆ. ನಮ್ಮನ್ನು ಕರೆದಿಲ್ಲ, ನಿಮ್ಮನ್ನು ಕರೆದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಪೈಪೋಟಿ ಬಿದ್ದು ಎಷ್ಟೋ ಜನ ರಾಮ ಭಕ್ತರು, ದೇಶಭಕ್ತರು ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶ ವಿದೇಶಗಳಲ್ಲಿ ನಮ್ಮ ಭಾರತದ ಜನ ಪ್ರತಿಯೊಬ್ಬರು ನಮ್ಮ ಮನೆಗಳಲ್ಲೇ ಏನೋ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣ, ಅದನ್ನು ನಾವು ದೀಪಾವಳಿ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕು ಅಂಥೇಳಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಅವರು ಏನಿದ್ದಾರೆ ಮತ್ತು ಅದರ ಮಿತ್ರಕೂಟ ಏನಿದೆ INDI, ಇವರು ಟೋಟಲಾಗಿ ಮತಾಂತರ ಆಗ್ಬಿಟ್ಟಿದ್ದಾರೆ ಅನಿಸುತ್ತೆ, ಬೇರೆ ಧರ್ಮಕ್ಕೆ ಮತಾಂತರ ಆಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಅದಕ್ಕೋಸ್ಕರ ಇಲ್ಲಿ ಬೇರೆ ಧರ್ಮದವ್ರೂ ಮುಸ್ಲಿಮ್ಸರೂ ಬಂದು ಇವತ್ತು ಅಯೋಧ್ಯೆನ ಪ್ರೀತಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಪಾಕಿಸ್ತಾನಿ ಏಜೆಂಟ್ಗಳ ಥರ ಟೋಟಲಾಗಿ ಕನ್ವರ್ಟ್ ಆಗಿರೋದ್ರಿಂದ ಇವರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ಎಲ್ಲ ದೇಶದ ಎಲ್ಲ ಪ್ರಮುಖರು ಅಲ್ಲಿ ಹೋಗಿ ಭಾಗವಹಿಸಬೇಕು, ಉದ್ಘಾಟನೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಆಹ್ವಾನ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ತಿರಸ್ಕಾರ ಮಾಡ್ತಾರಂದರೆ ಇವರೆಲ್ಲ ಪಾಕಿಸ್ತಾನಕ್ಕೆ ಭಯ ಬೀಳ್ತಾ ಇರ್ಬೋದು ಅಂತ ಹೇಳಿ ನನಗನ್ನಿಸ್ತಾ ಇದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ಆಯಿತು. ಚುನಾವಣೆ ಮುಗಿದ ನಂತರ ಈಗಲೂ ಧರ್ಮದ ವಿಷಯದಲ್ಲೂ ಬಂದಾಗ ಮಂತ್ರಾಕ್ಷರಿ ಬಗ್ಗೆ DK ಶಿವಕುಮಾರ್ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ನಾನು ಯಾವಾಗಲೂ ಮಂತ್ರಾಕ್ಷರಿ ಹತ್ರ ಇದ್ದೇ ಇರ್ತೈತೆ, ಅರ್ಥ ಆಯ್ತು, ದೇವ್ರ ಆಶೀರ್ವಾದ ಇರಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಹಾಕ್ಕೊಂಬರ್ತೀನಿ. ನಾವು ಪ್ರತಿಯೊಂದು ದೇವಸ್ಥಾನಗಳಿಗೆ ಹೋದಾಗೂ ನಮ್ಮ DK ಶಿವಕುಮಾರ್ ನಾನು CM ಆಗಬೇಕಂತೇಳಿ ಸುಮಾರು ಸಲ ಹೋಗಿ ಹೋಮ ಹವನಗಳನ್ನು ಮಾಡ್ಕೊಂಡು KGಗಟ್ಟಲೆ ಮಂತ್ರಾಕ್ಷರಿಗಳನ್ನು ತಲೆ ಮೇಲೆ ಹಾಕ್ಕೊಂಬಂದಿರ್ತಕ್ಕಂಥದ್ದನ್ನು DK ಶಿವಕುಮಾರ್ ಅವರು ಮರ್ತೋಗಿದ್ದಾರೆ ಅನಿಸುತ್ತೆ. ಅದಕ್ಕೋಸ್ಕರ DK ಶಿವಕುಮಾರ್ ಅವರೇ, ಇವತ್ತೇನು ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ನಮಗಾಗಲಿ ನಿಮಗಾಗಲಿ. ದೇವರು ಈ ದೇಶ ಧರ್ಮ ಅನ್ನೋದು ಶಾಶ್ವತ. ಅದಕ್ಕೋಸ್ಕರ ನಿಮಗೂ ಮತ್ತು ನಿಮ್ಮ ಎಲ್ಲರಿಗೂ ಒಳ್ಳೇದಾಗಬೇಕನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ದೇವರು ಅಂತೇಳ್ಬಿಟ್ಟು ಹೇಳಿ ಮೊದಲಿಂದನೇ ಏನು ನೀವು ನಂಬ್ಕೊಂಡು ಪೂಜೆ ಮಾಡ್ತಾಯಿದ್ರಿ, ಯಾವ ರೀತಿ ನೀವು KGಗಳು ಗಟ್ಟಲೆ ನೀವು ದೇವಸ್ಥಾನಗಳಲ್ಲಿ ಹೋಗಿ ಮಂತ್ರಾಕ್ಷರಿ ಹಾಕ್ಸ್ಕೊಂಬರ್ತಾ ಇದ್ರಿ, ಅದನ್ನೆಲ್ಲ ನೀವು ಮತ್ತೆ ಒಂದ್ಸಲಿ ನೆನ್ಪು ಮಾಡ್ಕೊಬೇಕು. ಇವತ್ತು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು ಇಲ್ಲ DCM ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಿಮ್ಮಲ್ಲೇ ಕಾಲಿಳಿತಾ ಇರ್ತಕ್ಕಂಥವ್ರು ಸುಮಾರು ಜನ ಇರೋದ್ರಿಂದ ನೀವು ಮತ್ತೆ ದೇವ್ರ ಪಾದಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಹಾಕಿ ಮತ್ತೆ ಮಂತ್ರಾಕ್ಷರಿ ಹಾಕ್ಸ್ಕೊಂಬಂದ್ರೇ ನಿಮ್ಗೇನಾದರೂ ಒಳ್ಳೇದಾಗೋದು. ಅದಕ್ಕೋಸ್ಕರ ಈ ಕಾಂಗ್ರೆಸ್ ಅವ್ರು ಯಾರು ಹೋಗ್ದಿರ ಇರಲಿ, ಈ INDA ಕೂಟ ಯಾರು ಹೋಗ್ದಿರ ಇರಲಿ, ರಾಮ ಮಂದಿರ ಏನು 22ನೇ ತಾರೀಕು ಲೋಕಾರ್ಪಣೆ ಆಗ್ತಾಯಿದೆ, ಅದನ್ನು ತಡೆಯೋಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. 500 ವರ್ಷಗಳ ಕಾಲ ಏನು ಸತತವಾದಂಥ ಪ್ರಯತ್ನ ಇತ್ತು, ಆ ಪ್ರಯತ್ನದ ಫಲ ಇವತ್ತು ನಮಗೆ ಆ ಅಮೃತಗಳಿಗೆ ಕೂಡಿ ಬರ್ತಾ ಇದೆ. ಅದಕ್ಕೋಸ್ಕರ ಯಾರ್ಯಾರು ಇವರು ಹೋಗಿಲ್ಲೋ ಅವರೆಲ್ಲ ಕರ್ಮ ಮಾಡಿದ್ದಾರೆ ಅಂತೇಳ್ಬಿಟ್ಟು ಹೇಳಿ, ಆಹ್ವಾನ ಇದ್ರೂ ಹೋಗಿಲ್ಲ ಅಂದರೆ ಅವ್ರು ಕರ್ಮ ಮಾಡಿದ್ದಾರೆ, ಅವ್ರ ಕಾಲ ಹೋಗೋದಕ್ಕೆ ಯೋಗ್ಯತೆ ಇಲ್ಲ ಅಂತೇಳಿ